ತಮಿಳುನಾಡು ಸುಪ್ರೀಂ ಕೋರ್ಟ್ ಹೋಗ್ಬೋದು. ಈ CWMA ಶಿಫಾರಸನ್ನ ಇವರು ಫಾಲೋ ಮಾಡ್ತಾ ಇಲ್ಲ, ನಮಗೆ ನೀರು ಬಿಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡವರು ಹೋದ್ರೆ ಏನಾಗಬಹುದು? ಅಥವಾ ಈಗ ತಮಿಳುನಾಡವ್ರನ್ನ ಕೋರ್ಟ್ಗೆ ಹೋಗದೆ ಇರೋ ತರ ತಡಿಬೇಕು ಅಂತಂದ್ರೆ ಇರುವಂತ ಅವಕಾಶ ಏನು, ನೀರು ಬಿಡೋದನ್ನ ಬಿಟ್ಟು? ತಮಿಳ್ನಾಡು ಅವರು ಸುಪ್ರೀಂ ಕೋರ್ಟ್ ಹೋಗೋಕ್ಕೂ ಮೊದಲು ನಾವು ಹೋಗಬೇಕು. ವಿ ಮಸ್ಟ್ ಟೇಕ್ ಆಕ್ಟಿವ್ ರೋಲ್. ಡಿಫೆನ್ಸಿವ್ ರೋಲ್ಗೆ ಇರಲೇ ಕೂಡ್ದು ಇಲ್ಲಿ. ನಾವು ಆಕ್ಟಿವ್ ರೋಲ್ ಮಾಡಬೇಕು. ಯಾಕೆಂದರೆ ಏನು ಕ್ಲಾಸ್ 20 ಪ್ಯಾರಾ 25 ನಾನು ಓದಿದೆ, ಅದರೊಳಗಿರೋ ನೀರು ಅದನ್ನು ಬೇಸ್ ಮೇಲೆ CWRC ಕೊಟ್ಟಿದ್ದ ರಿಪೋರ್ಟ್ ನಾನು ಒಪ್ಪಬಹುದಾಗಿತ್ತು. ಕುಡಿಯೋ ನೀರನ್ನು ಓವರ್ಲುಕ್ ಮಾಡಿ ಇರಿಗೇಷನ್ ನೀರು ಬಿಡು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಇರೋ ಸ್ಟೇಟ್ಮೆಂಟ್ ಎಲ್ಲ ಕುಡಿಯೋ ನೀರು ಸ್ಟೋರ್ ಮಾಡ್ಕೊಳ್ಳಿ, ವರ್ಷ ಪೂರ್ತಿ ಬೇಕಾದ ನೀರು, ನಮಗಿನ್ನೂ 2 ತಿಂಗಳು ಇವ್ರು ನೀರು ಬರುತ್ತೆ ಅಂತಾರೆ. ಯಾವ ಆಧಾರ? ಎಲ್ನೋ ಎಫೆಕ್ಟ್ ಈ ವರ್ಷ ಭಾಳ ತೀವ್ರವಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಹಾಗಿದ್ದಾಗ ಅವ್ರು ಕೊಟ್ಟಿರೋ ಆರ್ಡ್ರನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ, ಕುಡಿಯೋ ನೀರು ನೀವು ಕೊಟ್ರಿ, ಅದನ್ನು ಬಿಡು ಅಂತ ಹೇಳ್ತಾ ಇದ್ದಾರೆ. ಬಿಟ್ಟರೆ ನಮ್ಮ ಗತಿ ಏನು? ಆಗ ಪರಿಸ್ಥಿತಿನೇ ನಿಭಾಯಿಸೋದಕ್ಕೆ ಟ್ರಿಬ್ಯುನಲ್ ಹಿಂಗೆ ಕೊಟ್ಟಿದೆ. ದಯವಿಟ್ಟು ಹಾಗಾಗಿ ನಿಮ್ಮ ಮುಂದೆ ನಾವು ಬಂದಿದ್ದೀವಿ. ಮೊದಲು ಇದನ್ನು ಒಂದು ದಿವಸದಲ್ಲಿ ತೀರ್ಮಾನ ಮಾಡ್ಬೋದು. ನೀವು ತೀರ್ಮಾನ ಮಾಡಿ ನಮಗೆ ರಿಲೀಫ್ ಕೊಡಿ, ಈ ಆರ್ಡರ್ ಸ್ಟೇ ಮಾಡಿ ಅಂತ ಹೇಳಬೇಕು. ಆಮೇಲೆ ಅದ್ರ ಜೊತೆಗೆ ಇನ್ನೂ ಬರೀ ಅದೊಂದೇ ಕೇಳಿದರೆ ನಮಗೇನು ರಿಲೀಫ್ ಸಿಗೋದಿಲ್ಲ. 2-3 ವಿಷಯಗಳು ಬೇಕು. ಮೊದಲು ಇದು ಟ್ರಿಬ್ಯುನಲ್ಲು ನಿಮ್ಮ ಆದೇಶ ಆದಮೇಲೆ 8 ವರ್ಷ ಆಯಿತು. 8 ವರ್ಷ ಆದರೂ ಡಿಫಿಸಿಟ್ ಫಾರ್ಮುಲಾ ಇವ್ರು ಮಾಡಿಲ್ಲ. ಪ್ರತಿ ಈ ಥರ ಡಿಫಿಸಿಟ್ ಬಂದಾಗ ಅವಾಗ ಎದ್ದು ಕೂತ್ಕೊಳ್ತೀವಿ, ಆಗಿಲ್ಲ ಅಂತೀವಿ. ಮೊದಲು ಅವ್ರಿಗೆ ಡೈರೆಕ್ಷನ್ ಕೊಟ್ಟು 1 ತಿಂಗಳೊಳಗೆ ಡಿಫಿಸಿಟ್ ಫಾರ್ಮುಲಾ ಹಾಕಿ ಸುಪ್ರೀಂ ಕೋರ್ಟ್ಗೆ ನೀವು ಸಬ್ಮಿಟ್ ಮಾಡಿ ಅಂತ ಒಂದು ಆದೇಶ ಕೊಡಿ. ಒಂದು. ಎರಡನೇದು, ನೀವು ಕೊಟ್ಟು 10 TMC ತಮಿಳುನಾಡು ಇನ್ನೂ ಉಪಯೋಗಿಸಿಲ್ಲ. ಮೊದಲು ಅವ್ರಿಗೆ ಡೈರೆಕ್ಟ್ ಮಾಡಿ 10 TMC ಮಾಡಿ, ಈ 3,500 ಕ್ಯೂಸೆಕ್ಸ್ ಬೇಕಿಲ್ಲ. ನಿಮ್ಮಲ್ಲೇ 10 TMC ಅಂದರೆ 11,000 ಕ್ಯೂಸೆಕ್ಸು, 3,500 ಕ್ಯೂಸೆಕ್ಸ್ ಅಲ್ಲ. ಅಷ್ಟು ನೀರು ನಿಮ್ಮ ಹತ್ರ ಇದೆ, ಅದನ್ನು ಯೂಸ್ ಮಾಡಿ ನಿಮ್ಗೆ ಬೇಕಾಗಿದ್ದರೆ. ಇವ್ರನ್ನ ಇದನ್ನು ಕೇಳಬೇಡಿ, CWMA ಆರ್ಡರ್ ರಾಂಗು. ಇದಾದಮೇಲೆ ಇನ್ನೂ ಏನು ಕೇಳಬೇಕು ಅವರಿಗೆ? ಇದು ಟು ಕ್ಲಾರಿಫೈ 10 TMC ಅಪ್ರೋಚ್ చేసి ದಯವಿಟ್ಟು ಈ ಆರ್ಡರ್ ತಕ್ಷಣ ಸ್ಟೇ ಮಾಡಿ. ಕುಡಿಯೋ ನೀರು ನೀವು ಕೊಟ್ಟ ಆದೇಶ ಅದನ್ನು ಬಿಡು ಅಂತ ಹೇಳ್ತಿದ್ದಾರೆ, ಕೊಡೋಕ್ಕಾಗಲ್ಲ ಅಂತ ನಾವು ಅಡ್ವಾನ್ಸ್ ಆಗಿ ಹೋಗಿ ಹಾಕಿದ್ರೇ ನಮಗೇನಾದರೂ ರಿಲೀಫ್ ಸಿಗುತ್ತೆ. ಅವರು ಹೋಗ್ಲಿಕ್ಕೆ ಬಿಟ್ಟುಬಿಟ್ರೆ ನಮ್ಮ ಕೇಸ್ ವೀಕ್ ಆಗುತ್ತೆ. ಅದು ಮಾಡಿಕೊಡ್ಲು.